ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 5ನೇ ವಾಕ್ಯ. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಯೇಸು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ, ಅಥವಾ ಜನನವಾಗಿ ಆತನು 30 ವರ್ಷಗಳಲ್ಲಿ ತನ್ನ ಸೇವೆಯನ್ನು ಆರಂಭಿಸ್ತಾನೆ. ಸೇವೆಯನ್ನು ಆರಂಭಿಸುವಂತಹ ಸಮಯದಲ್ಲಿ ಅನೇಕ ಶಿಷ್ಯರುಗಳನ್ನು ತನ್ನ ಅನುಯಾಯಿಗಳಾಗಿ ಆರಿಸಿಕೊಂಡು ಅವರೊಂದಿಗೆ ಸೇವೆ ಮಾಡುತ್ತಾ ಅನೇಕ ವರ್ಷಗಳ ಕಾಲ, ಹೆಚ್ಚು ಕಡಿಮೆ 3-3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಸೇವೆ ಮಾಡ್ತಾನೆಂಬುದಾಗಿ ನಾವು ಕಲಿಯಬಹುದು. ಹೀಗೆ ಸೇವೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ, ಹುಟ್ಟಿನಿಂದಲೇ ಅಂಧನಾಗಿರುವಂತಹ ಒಬ್ಬ ವ್ಯಕ್ತಿಯ ಕುರಿತು ಜನ ಕೇಳ್ತಾರೆ, ಇವನ್ ಪಾಪ ಮಾಡಿದಾನೆ. ಶಿಷ್ಯರು ಕೇಳ್ತಾರೆ, ಇವನ್ ಪಾಪ ಮಾಡಿದಾನೆ, ಇವನ ತಂದೆ ತಾಯಿ ಪಾಪ ಮಾಡಿದ್ದಾನೆ, ಇವನು ಈ ರೀತಿ ಆಗೋದಕ್ಕೆ. ಆಗ ಯೇಸು ಹೇಳ್ತಾರೆ, ಇವನು ಮಾಡಿಲ್ಲ, ಇವನ ತಂದೆ ತಾಯಿನೂ ಮಾಡಿಲ್ಲ, ನನ್ನನ್ನು ಏನು ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದು ಆಯಿತು ಎಂಬುದಾಗಿ ಹೇಳ್ತಾರೆ. ನಂತರ ಯೇಸು ಹೇಳ್ತಾರೆ, ಒಂದು ರಾತ್ರಿ ಬರುತ್ತೆ, ಅದು ಬಂದ ಮೇಲೆ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಬೆಳಕಿದೆ, ಈಗ ಬೆಳಕಿನಲ್ಲಿ ಏನಾದರೂ ಕೆಲಸ ಮಾಡ್ಬೋದು. ಕತ್ತಲೆ ಆದಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಈಗ ಯೇಸು ಹೇಳ್ತಾ ಇದ್ದಾರೆ, ನಾನು ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಯೇಸು ಹೇಳಿದ್ರು, ಯೋಹಾನ ಬರೆದ ಸುವಾರ್ತೆಯಲ್ಲೇ ಹೇಳಿದ್ರು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕು. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಮತ್ತಾಯ 5ನೇ ಅಧ್ಯಾಯದಲ್ಲಿ ಓದ್ತೀವಿ, ಯೇಸು ಜನರನ್ನು ನೋಡ್ಕೊಂಡು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಗಾದರೆ ಯೇಸು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು. ಅದೇ ಯೇಸು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು. ಹಾಗಾದರೆ ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದಾಗ ಕತ್ತಲೆಯಲ್ಲಿದ್ದಂತಹ ನಾನು, ನೀವು ಬೆಳಕಾಗಿ ಮಾರ್ಪಟ್ವಿ. ನಾವು ಲೋಕದಲ್ಲಿ ಬೆಳಕಾಗಿ ನಿಲ್ಲುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಬೆಳಕಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾನು ಒಂದು ಕಾಲದಲ್ಲಿ ಕತ್ತಲೆಯಾಗಿದ್ದೆ, ನಾನು ಕತ್ತಲೆಯ ಕ್ರಿಯೆಗಳನ್ನು ಮಾಡುತ್ತಾ ಜೀವನ ಮಾಡ್ತಾ ಇದ್ದೆ. ಆದರೆ ಯೇಸು ನನ್ನೊಳಗೆ ಬಂದಾಗ, ಆ ಬೆಳಕು ನನ್ನ ಮೇಲೆ ಚೆಲ್ಲಿದಾಗ ನಾನು ಬೆಳಕಾಗಿ ಮಾರ್ಪಟ್ಟೆ. ನಮಗೆ ಗೊತ್ತು, ನಿಮಗೆಲ್ಲ ಗೊತ್ತಿರುವಂತಹ ವಿಷಯವೇ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಚಂದ್ರ ಅವನು ಸ್ವತಃ ಚಂದ್ರನಿಗೆ ಬೆಳಕಿಲ್ಲ. ಆ ಬೆಳಕಿಲ್ಲದಂತಹ ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳ್ತದೆ. ಸೂರ್ಯನ ಬೆಳಕು ಬಿದ್ದು ಅದರ ಪ್ರತಿಬಿಂಬ ಏನಾಗ್ತದೆ, ನಮಗೆ ರಾತ್ರಿ ಚಂದ್ರನ ಬೆಳಕಾಗಿ ಕಾಣಿಸ್ತದೆ. ಆಗ ಚಂದ್ರ ಏನು ಹೇಳ್ತಾನೆ ಒಂದು ವಿಷಯ ಅಂದರೆ, ನೋಡ್ರಿ, ನಾನಿವತ್ತು ನಿಮಗೆ ಬೆಳದಿಂಗಳನ್ನು ಕೊಟ್ಟಿರಬಹುದು, ನಾನು ಬೆಳಕನ್ನು ಚೆಲ್ತಾ ಇರ್ಬೋದು, ಆದರೆ ಇದು ನನ್ನ ಬೆಳಕಲ್ಲ. ನಾನು ಕತ್ತಲೆಯ ಒಂದು ಉಂಡೆಯಾಗಿದ್ದೇನೆ. ನನಗೆ ಸೂರ್ಯನಿಂದ ಒಂದು ಬೆಳಕು ನನ್ನ ಮೇಲೆ ಬಿದ್ದು ಅದರ ಒಂದು ಪ್ರತಿಬಿಂಬವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅದು ಬಿಟ್ಟರೆ ನನ್ನದೇ ಆದಂತಹ ಬೆಳಕಿಲ್ಲ. ಇದು ಮಾತ್ರವೇ ನನಗೂ ನಿಮಗೂ ಹೇಳೋಕ್ಕೆ ಸಾಧ್ಯ. ನಾನೊಂದು ಕತ್ತಲೆಯ ವ್ಯಕ್ತಿಯಾಗಿದ್ದೆ, ಕತ್ತಲೆ ಕ್ರಿಯೆಗಳನ್ನು ಮಾಡುತ್ತಾ ನಾನು ಜೀವನ ಮಾಡ್ತಾ ಇದ್ದೆ. ಆದರೆ ಕ್ರಿಸ್ತನು ನನಗೆ ಬೆಳಕಾದಾಗ, ಕ್ರಿಸ್ತನು ನನ್ನಲ್ಲಿ ಬಂದಾಗ ನನ್ನಲ್ಲಿ ಏನಾಯಿತು, ಒಂದು ಬೆಳಕುಂಟಾಯಿತು. ಪೇತ್ರ ಅದನ್ನೇ ಹೇಳ್ತಾನೆ, ನಿಮ್ಮನ್ನು ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ವ್ಯಕ್ತಿಗಳಾಗಬೇಕು. ಹಾಗಾದರೆ ನಾನು, ನೀವು ಕತ್ತಲೆಯಲ್ಲಿದ್ದಾಗ, ಬೆಳಕಿಗೆ ಬರುವುದಕ್ಕೆ ಯಾವ ಯೋಗ್ಯತೆ ಇಲ್ಲದಿದ್ದಾಗ ಕ್ರಿಸ್ತನು ನಮ್ಮ ಮೇಲೆ ಬೆಳಕನ್ನು ಚೆಲ್ಲಿದನು. ಈಗ ಯೇಸು ಹೇಳ್ತಾರೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. 3.5 ವರ್ಷಗಳ ಕಾಲ ಆತನು ಲೋಕದಲ್ಲಿದ್ದಾಗ ಯೇಸು ಹೇಳ್ತಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಯೇಸುಸ್ವಾಮಿ ಬೆಳಕಾಗಿದ್ದರು. ಕತ್ತಲೆಯಲ್ಲಿದ್ದಂಥ ಅನೇಕ ವ್ಯಕ್ತಿಗಳನ್ನು ಬೆಳಕಿಗೆ ನಡೆಸುವುದಕ್ಕೆ ಯೇಸುವಿಗೆ ಸಾಧ್ಯವಾಯಿತು. ಹಾಗಾದರೆ ಈಗ ಲೋಕದಲ್ಲಿ ಯೇಸು ಇಲ್ಲ. ಈಗ ಲೋಕದಲ್ಲಿ ಯಾರಿದ್ದಾರೆ? ಆತನ ಪ್ರತಿನಿಧಿಗಳಾಗಿ ನಾವಿದ್ದೇವೆ. ನಮ್ಮನ್ನು ಬೆಳಕಾಗಿ ನಿಲ್ಲಿಸಿದ್ದಾರೆ. ನಾವು ಬೆಳಕಿನ ಕ್ರಿಯೆಗಳನ್ನು ಮಾಡುತ್ತಾ ಬೆಳಕಾಗಿ ನಾನು ನೀವು ಜೀವಿಸುವುದಕ್ಕೆ ತಯಾರಾಗುವುದಾದರೆ, ನಮ್ಮಲ್ಲಿ ಒಂದು ಬೆಳಕನ್ನು ಚೆಲ್ಲಿದಂತಹ ಯೇಸುವಿನ ಆ ಸ್ವಭಾವಗಳನ್ನು ಪ್ರಚುರಪಡಿಸುವಾಗ, ಆ ಬೆಳಕನ್ನು ನಾವು ಅವರಿಗೆ ಚೆಲ್ಲುವಾಗ
ಬೆಳಕು ನಮ್ಮ ಜೀವಿತದಲ್ಲಿ ಇರುವಂಥದ್ದನ್ನು ಅನೇಕರಿಗೆ ನಾವು ಕೊಡುವಂಥ ಸಮಯದಲ್ಲಿ ಅವರು ಬೆಳಕಾಗಿ ಮಾರ್ಪಡ್ತಾರೆ. ಯೇಸು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದೇನು ಗೊತ್ತಾ? ಆತನು ಬೆಳಕಾಗಿದ್ದು ನಮಗೆ ಬೆಳಕನ್ನು ಕೊಟ್ಟ ಹಾಗೆ ನಾನು ಬೆಳಕಾಗಿದ್ದು ಅನೇಕರಿಗೆ ಬೆಳಕನ್ನು ಚೆಲ್ಲುವ, ಅನೇಕರಿಗೆ ಬೆಳಕನ್ನು ಕೊಡುವಂತಹ ಒಬ್ಬ ವ್ಯಕ್ತಿಯಾಗಿ ಮಾರ್ಪಡಬೇಕೆಂಬುದು ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ಕತ್ತಲೆಯಲ್ಲಿದ್ದಂತಹ ಆ ಅಂಧಕಾರದಲ್ಲಿದ್ದಂತಹ ನಿನ್ನನ್ನು ಬೆಳಕಿಗೆ ನಡೆಸಿದಂತಹ ಯೇಸು ನಿನ್ನಿಂದ ಬಯಸುವಂಥದ್ದು ನೀನು ಅನೇಕರಿಗೆ ಬೆಳಕಾಗಬೇಕು. ನೀನು ಅನೇಕರಿಗೆ ಬೆಳಕಾಗಿ ಬೆಳಕನ್ನು ಚೆಲ್ಲಿ ಕ್ರಿಸ್ತನ ಬಳಿಗೆ ಅವರನ್ನು ನಡೆಸಬೇಕೆಂಬುದಾಗಿ ಆತನು ಬಯಸುವನಾಗಿದ್ದಾನೆ. ಈ ದಿವಸಗಳಲ್ಲಿ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಬೆಳಕಾಗಿದ್ದನು. ಆದರೆ ನೀವು ಹೇಗಾಗಿದ್ದೇವೆ? ಬೆಳಕಾಗಿ ಮಾರ್ಪಟ್ಟಿದ್ದೇವೆ. ನಾವು ಇವಾಗ ಬೆಳಕಾಗಿದ್ದೇವೆ. ಆ ಬೆಳಕಾದಂತಹ ಯೇಸುವನ್ನು ಪ್ರಚುರಪಡಿಸುವಂತಹ, ಅನೇಕರನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂತಹ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮಾಡೋಣ. ಅನೇಕರನ್ನ ಬೆಳಕಿಗೆ ನಡೆಸೋಣ, ಕ್ರಿಸ್ತನ ರಾಜ್ಯಕ್ಕೆ ನಡೆಸೋಣ, ಕ್ರಿಸ್ತನ ಮಕ್ಕಳಾಗಿ ಮಾರ್ಪಡಿಸೋಣ. ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲರನ್ನ ಕರ್ತನೆ ನೀನು ಆಶ್ರಯಿಸು. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಬೆಳಕಿನ ಮಕ್ಕಳಾಗಿ ಜೀವಿಸುವ ಹಾಗೆ ದೇವರೇ ಕೃಪೆ ಮಾಡು. ಅನೇಕರನ್ನು ಬೆಳಕಿಗೆ ನಡೆಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.